ಸಂಧಿ ಸಾಧಿಸಿದರೆ ಪಾಂಚಾಲ್ಯ ಪ್ರಪಂಚಕ್ಕೆ ಕೈ ಹಾಕಿದ ಆ ದುರುಳ ದುಶ್ಯಾಸನನ ಪಾಸಿರಂಬಗಿದು ರಕ್ತ ಕುಡಿಯಬೇಕೆನ್ನುವ ಈ ನನ್ನ ಮಹತ್ವಾಕಾಂಕ್ಷೆಗೆ ಕೃಷ್ಣರು ಕೊರಲಿಯ ಪೆಟ್ಟನ್ನು ಕೊಟ್ಟರೆ ನನ್ನ ಪ್ರತಿಕ್ರಿಯೆಗೆ ಭಂಗ ಬರುವುದು. ಕೇವಲ ನಿಮ್ಮ ಪ್ರತಿಕ್ರಿಯೆಗೆ ಭಂಗ ಬರುವುದೆಂದು ಭಾವಿಸಿ ಅಣ್ಣನ ಮಾತನ್ನು ಅಲ್ಲಗಳೆದರೆ ಪಂಚ ಪಾಂಡವರ ಸತ್ತ ಅಂಜರಮ್ಮ ಸತ್ಕೀರ್ತಿಗೆ ಅಪಕೀರ್ತಿ ತಂದಂತಾಗುತ್ತದೆ. ಇದೊಂದು ಸಾರಿ ಅಣ್ಣನ ಮಾತನ್ನು ಪಾಲಿಸುವ ಇವನು ಗೊತ್ತಲ್ವ? ಸುಯೋಧನನ ಖಂಡಿತವಾಗಿಯೂ ಸಂಧಿಗೆ ಒಪ್ಪುವನು. ಕಾಲದ ಹೋರಾಟವನ್ನು ನೋಡಿ ಇಬ್ಬೇ ಆಗಿದ್ದಾನೆ. ಪಿತಾಮಹ ಭೀಷ್ಮ, ಕರ್ಣಾಚಾರ್ಯ ದ್ರೋಣರು ಯುದ್ಧವು ಮೊದಲೇ ಬೇಡವೆಂದು ಎನ್ನುತ್ತಾರೆ. ನಮ್ಮ ಪ್ರತಿಜ್ಞೆಯನ್ನು ಪೂರೈಸಿಕೊಳ್ಳಲು ನಾವಿಬ್ಬರು ಬೇರೆಯಾಗಿ ಇಷ್ಟವಿಲ್ಲ. ಕೃಷ್ಣ ಪರಮಾತ್ಮ ಬಂದ ನಂತರ ವಿಷಯ ತಿಳಿಯುವುದು. ಆರ್ಯ ಸ್ತ್ರೀಯು ಅಪಮಾನವೆಂದಿಗೂ ಸಹಿಸಲಾರಳು. ಅಂದು